ನಿನ್ನೆ ಬೆಳಗ್ಗೆ ಒಂದು ದೊಡ್ಡ ಸುದ್ದಿ ಆಯಿತು. ವಿಂಗ್ ಕಮಾಂಡರ್ ಬೈಕರ್ ನಡುವೆ ದೊಡ್ಡ ಯುದ್ಧವೇ ನಡೆಯಿತು. ಮೊದಲಿಗೆ ಏನೋ ಬೈಕ್ ಟಚ್ ಆಯಿತೋ ಅಥವಾ ಬೈಕನ್ನು ಇವನು ಓವರ್ಟೇಕ್ ಮಾಡ್ಕೊಂಡು ಹೋದ್ನೋ ಏನೋ ಗೊತ್ತಿಲ್ಲ. ಅದರ ಬಗ್ಗೆ ಇವನು ವಿಂಗ್ ಕಮಾಂಡರ್ ಆಗಿರುವಂತಹ ಒಬ್ಬ ವಿಂಗ್ ಕಮಾಂಡರ್ ಅಂತ ಅವರು ಕೆಲಸ ಮಾಡ್ತಾ ಇದ್ರಂತೆ. ಪಾಪ ಅವರ ಕೆಲಸಕ್ಕಾದರೂ ಕಿಮ್ಮತ್ತು ಕೊಡಲೇಬೇಕಲ್ಲ, ಮರ್ಯಾದೆ ಕೊಡಲೇಬೇಕಲ್ಲ. ಆದರೆ ವಿಂಗ್ ಕಮಾಂಡರ್ ಅನ್ನುವಂತಹ ವಿಂಗ್ ಕಮಾಂಡರ್ ಗೌರವವನ್ನು ಬದಗಿಟ್ಟು ರಾಕ್ಷಸನಂತೆ ವರ್ತನೆ ಮಾಡಿದ್ದಾರೆ ವಿಂಗ್ ಕಮಾಂಡರ್. ಇದೇ ಈತ. ಏನಾಗಿದೆ ಅಂತಂದರೆ, ಫಸ್ಟು ಓವರ್ಟೇಕ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನು ಬೈಕ್ ಟಚ್ ಆಗಿದೆಯಂತೆ. ಬೈಕ್ ಸವಾರನ ಮೇಲೆ ಮೊದಲು ಇವರೇ ಹಲ್ಲೆ ಮಾಡಿದ್ದಾರೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಆಗ ಬೈಕ್ ಸವಾರ ಏನು ಮಾಡಿದಾನಂತಂದರೆ, ಅವನು ನೋಡಿ ಆ ದೃಶ್ಯಗಳನ್ನು ನೋಡಿ, ಆ ಬೈಕ್ ಸವಾರ ಹೆಲ್ಮೆಟ್ ಹಾಕ್ಕೊಂಡಿದ್ದಾರಲ್ಲ, ಆ ಬೈಕ್ ಸವಾರ ಅವನು. ಇಲ್ಲಿ ಘಟೋದ್ಗಜನಂತ ದೇಹವನ್ನು ಹೊಂದಿರುವಂತಹ ಈ ವ್ಯಕ್ತಿ ಇದ್ದಾರಲ್ಲ, ಅದೇ ವಿಂಗ್ ಕಮಾಂಡರ್. ವಿಂಗ್ ಕಮಾಂಡರ್ ಏನಂತಂದರೆ, ಮೊದಲು ಫಸ್ಟ್ ಏನು ಮಾಡ್ತಾರೆ ಅಂದರೆ, ಎರಡು ಸ್ಟೋರಿಗಳಿದ್ದಾವೆ ಇಲ್ಲಿ. ಒಂದು ಭಾಗ ವಿಂಗ್ ಕಮಾಂಡರ್ ಫಸ್ಟ್ ಹಲ್ಲೆ ಮಾಡ್ತಾರಂತೆ. ವಿಂಗ್ ಕಮಾಂಡರ್ ಏನು ಹೇಳ್ತಾನಂತಂದರೆ, ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ. ಫುಲ್ ಎಲ್ಲ ರಕ್ತ ಗಿಕ್ತ ಬರೋ ಹಾಗೆ ಮಾಡಿ ನನ್ನ ಮೇಲೆ ಏನಂತಂದರೆ ಹಲ್ಲೆ ಮಾಡಲಾಗಿದೆ, ಕನ್ನಡ ಭಾಷೆಯನ್ನು ಇಟ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಲಾಗಿದೆ, ಏನಿದು ಇದೇನಾ ಕರ್ನಾಟಕ ಅಂತ ಇದೇ ವಿಂಗ್ ಕಮಾಂಡರ್ ಹೇಳಿದ್ದಾರೆ. ಏನಿದೆ ಕರ್ನಾಟಕ ಅಂತಂದರೆ, ನಿಮಗೆ ಕರ್ನಾಟಕ ಇದೇ ಕರ್ನಾಟಕ ಅವ್ರು ಹೇಳ್ತಾರೆ. ಇದೇನ ಕರ್ನಾಟಕ ಅಂತ. ಹೌದು, ಇದೇ ಕರ್ನಾಟಕ. UP, ಬಿಹಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ನಿಮ್ಮೂರಲ್ಲಿ ಏನಾದರೂ ಹಿಂಗೆ ಹಲ್ಲೆ ಮಾಡಿದಿದ್ರೆ ಜನ ನಿಮ್ಮನ್ನು ಅಲ್ಲೇ ಹೊಡಿತಾ ಇದ್ರು. ಯಾಕಂತಂದರೆ ನೀವು ವಿಂಗ್ ಕಮಾಂಡರ್ ಅಂತ ಗೊತ್ತೇ ಇಲ್ವಲ್ಲ, ನೀವೇನು ಸಮವಸ್ತ್ರದ ಮೇಲೇನು ಬಂದಿಲ್ವಲ್ಲ, ಏನು ನೀವೇನು ಹಣೆ ಪಟ್ಟಿ ಮೇಲೆ ನಾನು DRDO ವಿಂಗ್ ಕಮಾಂಡರ್ ಅಂತ ಹೇಳಿಲ್ವಲ್ಲ. ಜನ ಇವರನ್ನು ಸಮಾಧಾನವಾಗಿ ಈ ವ್ಯಕ್ತಿಯನ್ನು, ಇವರು ಜಗಳ ಆಡ್ತಿದ್ರಲ್ಲ, ಇವರೇನು ರಾಕ್ಷಸರಂತೆ ಹಲ್ಲೆ ಮಾಡ್ತಿದ್ರಲ್ಲ, ಈ ವ್ಯಕ್ತಿಯನ್ನು ಸಮಾಧಾನ ಪಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಅಲ್ಲಿರೋ ಕನ್ನಡಿಗರು. ಇದೇ ಕರ್ನಾಟಕ. ಯಾರೇ ಜಗಳ ಆಡಲಿ, ಫಸ್ಟು ಜಗಳವನ್ನು ಬಿಡಿಸ್ಬೇಕು. ಅದು ಮಾನವೀಯತೆ. ಅದು ನೋಡಿ, ಅಷ್ಟೆಲ್ಲ ಜಗಳ ಆಡ್ತಿದ್ದಾರೆ, ಆದರೂ ಕೂಡ ಆ ವ್ಯಕ್ತಿ ಏನು ಮಾಡ್ತಾನೆ, ಆ ವಿಂಗ್ ಕಮಾಂಡರ್ ಇದ್ದಾನಲ್ಲ, ಆ ವಿಂಗ್ ಕಮಾಂಡರು ಎಲ್ಲರನ್ನ ಬದಿಗೊತ್ತಿ ಹಲ್ಲೆ ಮಾಡ್ತಾಗಿದ್ದಾನೆ. ಇದೇ ಕರ್ನಾಟಕ. ಮೊದಲು ಗೌರವ ಕರ್ನಾಟಕಕ್ಕೆ ಯಾವ ನೆಲದಲ್ಲಿ ನೀವು ಇದ್ದೀರಾ ಅನ್ನೋದನ್ನು ಗೌರವ ಕೊಡಿ. ಆಮೇಲೆ ಮೊದಲಿಗೆ ಏನು ಮಾಡ್ತಾರೆ ಅಂತಂದರೆ, ಕನ್ನಡ ಭಾಷೆಯನ್ನು ಇಟ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳ್ತಾರೆ. ಆಮೇಲೆ ಪೊಲೀಸರು ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ, ಕನ್ನಡ ಭಾಷೆಗಲ್ಲ, ಇದು ಏನೋ ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ರಾಷ್ಟ್ರೀಯ ಮಾಧ್ಯಮದಲ್ಲಿ ವಿಂಗ್ ಕಮಾಂಡರ್ ಮೇಲೆ ಕನ್ನಡಿಗ ಹಲ್ಲೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು ಅಂತ ಇದು ಮೊದಲ ಭಾಗವಾಯಿತು. ಏನೋ ಸುದ್ದಿಯನ್ನು ಪ್ರಸಾರ ಮಾಡಿದ್ರು ರಾಷ್ಟ್ರೀಯ ಮಾಧ್ಯಮದವರು. ದೊಡ್ಡ ವಿಶ್ಲೇಷಣೆ ಎಲ್ಲ ಮಾಡಿದ್ರು. ಆದರೆ ಯಾವಾಗ ಸಂಜೆ ಆಗ್ತಿದ್ದಂತೆ ಈ ವಿಡಿಯೋಗಳು, ಈ CCTV ಫೂಟೇಜ್ಗಳು ರಿಲೀಸ್ ಆಗುತ್ತೆ, ಆವಾಗ ಸುಮ್ಮನೆ ಹೋಗಿಬಿಡ್ತಾರೆ. ಇಲ್ಲಿ ಯಾರು ಹಲ್ಲೆ ಮಾಡಿದ್ರು ಅನ್ನೋದು ಪ್ರತ್ಯಕ್ಷ ವರದಿ ಇದೆ, ಪ್ರತ್ಯಕ್ಷವಾಗಿ ಸಾಕ್ಷಿ ಇದೆ. ನೋಡಿ ಯಾವ ತೆರನಾಗಿ ಹಲ್ಲೆ ಮಾಡಿದ್ದಾನೆ ವ್ಯಕ್ತಿ ಅಂತ. ಇದು ಆತ್ಮರಕ್ಷಣೆಗೋಸ್ಕರ ಮಾಡಿದ್ದೋ ಅಥವಾ ಸಿಟ್ಟಿನಿಂದ ಮಾಡಿದ್ದೋ, ಆಕ್ರೋಶ ಭರಿತವಾಗಿ ಮಾಡಿದ್ನೋ ಗೊತ್ತಿಲ್ಲ. ಆದರೆ ಈಗೇನಂತಂದರೆ, ಪೊಲೀಸರು ಏನು ಮಾಡಿದ್ದಾರೆ ಅಂತಂದರೆ, ಆ ಡೆಲಿವರಿ ಬಾಯ್ ಮೇಲೆ FIR ದಾಖಲಿಸಿದ್ದಾರೆ. ಆ ವಿಂಗ್ ಕಮಾಂಡರ್ ಮೇಲೂ ಕೂಡ FIR ದಾಖಲಿಸಬೇಕು. ಈ ಥರನಾಗಿ ಏನಂತಂದರೆ, ಸಮಾಜದಲ್ಲಿ ಅಥವಾ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಈ ಥರ ಹಲ್ಲೆ ಮಾಡೋದು, ಜೊತೆಗೆ ಏನಂತಂದರೆ ಭಯ ಹುಟ್ಟಿಸುವಂತಹ ಕೃತ್ಯ ಮಾಡೋದು, ಘಟನೆ ಮಾಡೋದು, ಇದು ಕಾನೂನು ಬಾಹಿರ. ಅವ್ರ ಮೇಲೂ ಕೂಡ ಹಲ್ಲೆ ಪ್ರಕರಣ, ಅವರು ಹಲ್ಲೆ ಮಾಡಿದಾರೆ ತಾನೆ, ಏನೇ ಆಗಲಿ, ಇಬ್ಬರು ಹಲ್ಲೆ ಮಾಡಿದಾರ, ಅವ್ರದ್ದೇನಾದರೂ ಸಾಕ್ಷಿ ಇದೆಯಾ? ಇಲ್ಲ. ಯಾರ್ದು? ಬೈಕ್ ಸವಾರ ತಪ್ಪು ಮಾಡಿದ್ದಾನೋ ಬಿಟ್ಟಿದ್ದಾನೋ ಅದು ಸೆಕೆಂಡರಿ. ಬಟ್ ಈ ಥರನಾಗಿ ಹಲ್ಲೆ ಮಾಡಿರೋದು ಖಂಡನೀಯ. ಅದಕ್ಕೋಸ್ಕರ ಈಗ ಕನ್ನಡ ಪರ ಹೋರಾಟಗಾರರು ಏನಂತಂದರೆ ಇದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಮೊದಲು ಶಿಲಾದಿತ್ಯ ಬೋಸ್ ಒಂದು ವಿಡಿಯೋ ಮಾಡ್ತಾರೆ, ನನ್ನ ಮೇಲೆ ಹಲ್ಲೆಯಾಗಿದೆ, ನನ್ನ ಮೇಲೆ ಹಂಗಾಗಿದೆ, ನನ್ನ ಮೇಲೆ ಹಿಂಗಾಗಿದೆ ಅಂತ. ಆಮೇಲೆ ನೆಕ್ಸ್ಟ್ ಸ್ಟೋರಿ ರಿವೀಲ್ ಆಗುತ್ತೆ ಈ ಒಂದು ವಿಡಿಯೋ ರಿಲೀಸ್ ಆದ ನಂತರ. ಇಲ್ಲಿ ಯಾರು ಹಲ್ಲೆ ಮಾಡಿದ್ರು? ಬೈಕ್ ಸವಾರ ಹಲ್ಲೆ ಮಾಡಿದ್ನ ಅಥವಾ ವಿಂಗ್ ಕಮಾಂಡರ್ ಹಲ್ಲೆ ಮಾಡಿದ್ನ? ಅದರ ಜೊತೆಗೆ ಅವ್ರ ಪತ್ನಿಯೂ ಕೂಡ ಇದ್ದಾರೆ, ಹಲ್ಲೆಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾಗಿದೆ. ಇವೆಲ್ಲ CCTV ದೃಶ್ಯಗಳು ವೈರಲ್ ಆಗ್ತಾಗಿದ್ದಂತೆ ರಾಷ್ಟ್ರೀಯ ಮಾಧ್ಯಮದವರು ಸುಮ್ಮನೆ ಹೋಗ್ಬಿಟ್ರು. ಕನ್ನಡಿಗರ ಭಾಷೆಯ ವಿರುದ್ಧವಾಗಿ ಭಾಷೆಯನ್ನು ಇಟ್ಕೊಂಡು ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಮಾಡಿದ್ರು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ಅಸಲಿ ಸತ್ಯ ಈ ವಿಜುವಲ್ಸ್ಗಳು, ಈ ದೃಶ್ಯಗಳು.
ಗೊತ್ತಿಲ್ಲ. ಈಗಾಗಲೇ ಏನಂತಂದರೆ ಪೊಲೀಸ್ ಠಾಣೆಗೆ ಸೇನಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಬಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಘಟನೆಗೂ ಭಾಷೆಗೂ ಯಾವುದೇ ಸಂಬಂಧ ಇಲ್ಲ ಅಂತ DCP ಅವರು ಹೇಳಿದ್ದಾರೆ. ಇದೊಂದು ರೋಡ್ ರೇಸ್ ಪ್ರಕರಣ ಆಗಿದೆ. ಇದಕ್ಕೂ ಮತ್ತು ಭಾಷೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪೂರ್ವ ವಿಭಾಗದ DCP ದೇವರಾಜ್ ಸ್ಪಷ್ಟಪಡಿಸಿದ್ದಾರೆ. ಘಟನಾ ಸ್ಥಳದ CCTV ಕ್ಯಾಮೆರಾ ಪರಿಶೀಲಿಸಿದಾಗ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ. ರಸ್ತೆಯಲ್ಲಿ ಎದುರಿನಿಂದ ಬಂದ ಬೈಕ್ ಸವಾರನಿಗೆ ಕಾರ್ ಚಾಲನೆ ಮಾಡ್ತಾ ಇದ್ದ ವಿಂಗ್ ಕಮಾಂಡರ್ನ ಪತ್ನಿ ಮಧುಮಿತಾ ಆಕ್ಷೇಪಿಸಿದ್ದಾರೆ. ಆಗ ಕಾರಿನಲ್ಲಿದ್ದ ವಿಂಗ್ ಕಮಾಂಡರ್ ಹಾಗೂ ಬೈಕ್ ಸವಾರನ ಮಧ್ಯೆ ಜಗಳ ಆಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಪೊಲೀಸರು ಏನಂತಂದರೆ ಸೇನಾ ಪೊಲೀಸರು ಇರ್ತಾರೆ, ಸೇನಾಧಿಕಾರಿಗಳು ಮತ್ತು ಪೊಲೀಸರು ಯಾವುದೇ ಅವರದೇ ಆದಂತಹ ದಾಟಿಯಲ್ಲಿ ಅವರು ವಿಚಾರಣೆಯನ್ನು ಮಾಡ್ತಾರೆ. ಬಟ್ ಏನಂತಂದರೆ ಇಲ್ಲಿ ಗೊತ್ತಾಗ್ತಾ ಇದೆ CCTV ತಮ್ಮ ಪರವಾಗಿ ಯಾವುದೂ ತನಿಖೆಯನ್ನು ಮಾಡಲ್ಲ. ಇಲ್ಲಿ ಗೊತ್ತಾಗ್ತಾ ಇದೆ CCTV ಫೂಟೇಜಲ್ಲಿ ಆ ಒಬ್ಬ ವ್ಯಕ್ತಿ ವೈಟ್ ಶರ್ಟ್ T ಶರ್ಟ್ ಹಾಕ್ಕೊಂಡಿದ್ರಲ್ಲ ಅವರೇ ಮೊದಲಿಗೆ ಹಲ್ಲೆ ಮಾಡಿದ್ದು ಅಂತ ಈಗ ಸ್ಪಷ್ಟವಾಗಿದೆ. ಸಾಕ್ಷಿಗಳು ಕೂಡ ಸಿಕ್ಕಿದೆ. ಆ ಒಂದು ಲೇಡಿ ಇದ್ದಾರಲ್ಲ ಅವರೇ ಅವರ ಪತ್ನಿ. ಸೊ ಮೊದಲಿಗೆ ಅವರು ಕೂಡ ಹಲ್ಲೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರಂತೆ. ಆದರೆ ಇವರು ವಿಡಿಯೋದಲ್ಲಿ ಶಿಲಾದಿತ್ಯ ಬೋಸ್ ಹೇಳ್ತಾರೆ, ಕನ್ನಡಿಗ ಇದೇನ ಕರ್ನಾಟಕ, ಹೌದ್ರಿ ಇದೇ ಕರ್ನಾಟಕ, ನೀವು ಹಿಂಗೆ ರಾಕ್ಷಸನ ಥರ ಹಲ್ಲೆ ಮಾಡಿದ್ರೆ ಅಲ್ಲಿನ ಜನ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರು. ಜೊತೆಗೆ ಕೆಲವೊಂದಿಷ್ಟು ಜನ ನೋಡ್ತಾ ಇದ್ರು. ಕೆಲವೊಂದಿಷ್ಟು ಜನ ಇವರನ್ನು ಬಿಡಿಸೋದಕ್ಕೂ ಪ್ರಯತ್ನ ಮಾಡಿದ್ದಾರೆ. ಈ ಜಗಳ ಬಿಟ್ಬಿಡಿ ಅಂತ ಪ್ರಯತ್ನ ಮಾಡಿದ್ದಾರೆ. ಅದೇ UP, ಬಿಹಾರ, ದೆಹಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೇನಾದರೂ ಈ ಥರ ಹಲ್ಲೆ ಮಾಡಿದಿದ್ರೆ ಫಸ್ಟು ಹೊಡಿತಿದ್ರು. ಹೊಡೆದು ಇವನ್ಯಾರೋ ರಾಕ್ಷಸ ಹೋಗಿ ಪೊಲೀಸ್ ಸ್ಟೇಷನ್ಗೆ ಒಂದು 7-8 ಜನ ಸೇರಿಕೊಂಡು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತಾ ಇದ್ರು. ಯಾರನ್ನ? ಈ ವಿಂಗ್ ಕಮಾಂಡರ್ನ. ಮತ್ತು ಕರ್ನಾಟಕದವ್ರು ಹಂಗಲ್ಲ, ಕನ್ನಡಿಗರು ಹಂಗಲ್ಲ. ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಬರೀ ಕನ್ನಡಿಗರ ಮೇಲೆ ಸುಮ್ಮನೆ ಗೂಬೆ ಕೂರಿಸೋ ಕೆಲಸವನ್ನು ಮಾಡಬೇಡಿ ಯಾರು ರಾಷ್ಟ್ರೀಯ ಮಾಧ್ಯಮದವರು. ಇಷ್ಟು ಏನಂತಂದರೆ ಇವೆಲ್ಲ ಈಗೇನಾಗಿದೆ ಅಂತಂದರೆ ಬರೀ ಯಾವುದೇ ಒಂದು ರೋಡ್ ರೇಸ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಪಾಪ ಈ ಬೈಕ್ ಸವಾರರ ಮೇಲೇ ಕೆಲವೊಂದಿಷ್ಟು ಪುಂಡ್ರು ಮಾಡಿರ್ತಾರೆ. ಅವ್ರಿಗೆ ಕೆಲಸ ಇರಲ್ಲ, ಏನಿರಲ್ಲ. ಪೊಲೀಸರು ಕೂಡ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಏನು ಕ್ರಮ ಕೈಗೊಳ್ತಾರೆ? ರೋಡ್ಗಳಲ್ಲೆಲ್ಲ ಇವರೇ ಪೊಲೀಸರೇ ಓಡಾಡಬೇಕಾ? ಅದಕ್ಕೋಸ್ಕರ ನಮ್ಮ ಜನಸಾಮಾನ್ಯರು ಇಂಥ ರೋಡ್ ರೇಸ್ ಪ್ರಕರಣಗಳನ್ನು ಪೊಲೀಸರಿಗೆ ಒಪ್ಪಿಸ್ಬೇಕು. ಫೂಟೇಜ್ ಪ್ರತಿ ಸರ್ತಿ ಏನಂತಂದರೆ ನಮ್ಮ ಹತ್ರ ಇಲ್ಲಿ ಈ ಹ್ಯಾಂಡಿ ಕ್ಯಾಮ್ಗಳಿರುತ್ತಾ, ಈ ಹೆಲ್ಮೆಟ್ ಕ್ಯಾಮ್ರಾಗಳಿರುತ್ತಾ, ರೋಡ್ ರೇಸ್ ಮಾಡಿ ಯಾರೋ ಒಬ್ಬ ಪರಾರಿಯಾಗಿ ಹೋಗಿರ್ತಾನೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಪೊಲೀಸರಿಗೆ ಒಪ್ಪಿಸ್ಬೇಕು. ಪೊಲೀಸರಿಗೆ ಹಿಂಗೆ ಆಗಿದೆ ಸರ್, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಬೇಕು. ಜನಸಾಮಾನ್ಯರು ಕೂಡ ಎಚ್ಚೆತ್ಕೊಳ್ಬೇಕು. ಬರೀ ಪೊಲೀಸರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಪೊಲೀಸರು ಪಾಪ ಏನು ಮಾಡ್ತಾರೆ? ಪ್ರತಿ ರೋಡ್ಗಳಲ್ಲೂ ಪೊಲೀಸರು ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಈ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ ಈಗ ವಿಂಗ್ ಕಮಾಂಡರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಈಗ FIR ಯಾರ ಮೇಲೆ ಹಾಕಿದ್ದಾರೆ? ಆ ಪಾಪ ಬೈಕ್ ಸವಾರನ ಮೇಲೆ ಹಾಕಿದ್ದಾರೆ. ಬೈಕ್ ಸವಾರ ತಪ್ಪು ಮಾಡಿದಾನೋ ಬಿಟ್ಟಿದಾನೋ ಗೊತ್ತಿಲ್ಲ. ಎಲ್ಲ ಒಂದು ಕಡೆ DCP ಹೇಳ್ತಾರೆ ಬೈಕ್ ಸವಾರಂದು ತಪ್ಪಿದೆ ಅಥವಾ ತಪ್ಪಿಲ್ವೋ, ಬಟ್ ಅವನ ಮೇಲೆ FIR ಹಾಕಿದ್ದೀವಿ ಅಂತ. ಯಾವಾಗ ಬೈಕ್ ಸವಾರನ ಮೇಲೆ FIR ಹಾಕಿದಾರಲ್ಲ, ಅದೇ ಥರನಾಗಿ ಈ ವಿಂಗ್ ಕಮಾಂಡರ್ ಮೇಲೂ ಕೂಡ FIR ಹಾಕಬೇಕು. ಅವರನ್ನು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ